ಹೇಳಿದೆ, ಮೊದಲು ಅವರಿಗೆ ಹೇಳಿದೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೆ ತುಂಬ ಹೃದಯದ ಧನ್ಯವಾದ. ಕೆಲಸ ಸ್ಟಾರ್ಟ್ ಮಾಡಿದ್ರು, ಅವ್ರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದ್ರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು ಅದನ್ನು. ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದು ಹಂತಕ್ಕೆ ತಂದರು. ಅವ್ರು ಏನು ಮಾಡಿದ್ರು ಬಿಜೆಪಿಯವರು, ಮಾಡಿಲ್ಲ ಅಂತಿಲ್ಲ, ಆದ್ರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದ್ರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡಬೇಕಾದ್ರೆ ಎಂ ಬಿ ಪಾಟೀಲ್ರಿಂದನೇ ಸಾಧ್ಯ, ಉಳಿದವರಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರೆಲ್ಲರಿಗೂ ಹೋಗ್ಬೇಕು. ಇಲ್ಲ, ಎಂ ಬಿ ಪಾಟೀಲ್ಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರದ ಪ್ರತಿಗಳು ಮಾಡಿದಾರೆ, ಅವ್ರಿಗೆ ಹೋಗ್ಬೇಕು. ನೋಡ್ರಿ ಭಾಷಿಯವರ ಅವ್ರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದೀನಿ, ನಾನು ತಾರತಮ್ಯ ಮಾಡಿಲ್ಲ. ಒಂದ್ ನಿಮಿಷ, ಒಬ್ಬೊಬ್ಬರೇ ಮಾತಾಡ, ಒಬ್ಬೊಬ್ಬರೇ 90% ಬಿಜೆಪಿ ಅವರೇ ಮಾಡ್ಯಾರ, ಒಬ್ಬೊಬ್ರು ಮಾತಾಡ. ಈಗ ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನ ಎಂ ಬಿ ಪಾಟೀಲ್ ಉಳಿಸ್ಯಾರ, ಮಾಡಿಲ್ಲ ಅಂತಿಲ್ಲ. ಅವರು ಮಾಡಿದ್ರು, ಒಂದು ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರಲಿಲ್ಲ, ಕಾನೂನಿನ ತೊಡಕು ಆ ತರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನು ಬೆಳೆಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದಾರೆ ಅಂತ ಹೇಳಿದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗ್ಜಿನಿಗೆ ಅವರು ಸಹಕಾರ ಕೊಟ್ರು ಅಂತ ಹೇಳೀನಿ. ಆಮೇಲೆ ಬಂದಂತ ಕಾರಜೋಳವರು ಪಿಡುಬಡಿ ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ರು. ಅವಾಗ ಒಂದು ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡ ಸಹಾಯ ಮಾಡಿದ್ದಾರೆ. ಎಲ್ಲರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದ್ರೆ ರದ್ದಾಗಂತ ಒಂದು ಯೋಜನೆಯನ್ನ ಇವತ್ತು ಮುಂದುವರಿಸಿ ಅದನ್ನು ಈ ಪರಿಸ್ಥಿತಿ ತಂದು ನಿಂದಿಸಿದ್ದಾರೆ. ಸುಪ್ರೀಂ ಕೋರ್ಟದಲ್ಲಿ 4-5 ವಕೀಲರನ್ನ, ಹಿರಿಯ ವಕೀಲರನ್ನ ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ಹಿಂದೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರದನ್ನು ನಾವು ನೆನೆಸಿದೀವಿ, ಅವ್ರಿಗೂ ನೆನೆಸಿದೀವಿ. ಇಲ್ಲ ಸರ್, ಅಲ್ಲ ಅವರು ಕೂಡ ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಅಲ್ಲಿ ಏನ್ ಮಾಡಿದ್ರೆ ನಮಗೆ ನಾಲೆಜ್ ಇಲ್ಲ. ಮಾಡಿದ್ರು ಒಳ್ಳೇದೇ, ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಆಯ್ತು, ಹೇಳದಲ್ರಿ ಉತ್ತರಾನ. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನ್ ಮಾತಾಡಾರೆ ಬಿಟ್ರೆ ನಾ ಏನ್ ಹೇಳಿದೆ, ಮಾಡೇಬೇಕು. ಮಾಡಿದ್ರೆ ಮಾಡಬಾರ್ದಂತ ಹೇಳಿನಿ, ಮಾಡಿರ್ಬೋದು. ಆದ್ರೆ ನಾನು ಅಸೆಂಬ್ಲಿಯಲ್ಲಿ ಅವ್ರು ಏನ್ ಮಾಡಿದಾರೆ ಅದನ್ನ ನನಗೆ ನಾಲೆಜ್ ಇಲ್ಲ ಅಷ್ಟೇ. ಆಮೇಲೆ ಜಿಲ್ಲೆಯಲ್ಲಿ ಜನ ಎಂತ ಮಾಡ್ಬೇಕಂತ ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸ್ಯಾವ ಮೊದಲಿಗಿಂತಲೂ. ನೀವು ಏನು ಓಡಾಡ್ತೀರಿ ಆ ರಸ್ತೆ ಒಳ್ಳೇದೇ ಅದ, ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ. ಕೆಲವು ಕಡೆ ಇರುವುದೇ ಇದು. ಸಿಟಿಯಲ್ಲೂ ನೋಡಿ ಇಡೀ ರಾಷ್ಟ್ರದಲ್ಲಿ 4 ವರ್ಷ ಆದ್ರೂ ಸರ್ ಒಪ್ತೀನಿ. ನಿತಿನ್ ಗಡ್ಕರಿ ಅವ್ರು ಹಿಂಗೆ 1000 ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತೇವ. ಆಗ್ತಾವ, ಮಾಡ್ತಿರ್ತಾರೆ, ಅಭಿವೃದ್ಧಿ ಆಗ್ತಿರ್ತದೆ, ಒಮ್ಮೆ ಆಗಿರ್ತಾವ, ಏನಾಗಲ್ಲ. ನಿಮ್ಮ ಸಚಿವರು ಮತ್ತೆ ಕಾಂಗ್ರೆಸ್ನವರು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ವಿಳಂಬ ಯಾಕಾಯ್ತು ಸರ್? ಕಾನೂನಿನ ತೊಡಕಿತ್ತದಕ್ಕೆ. ಅಲ್ಲ, ಅದು ಮೊದಲೇ ಆ ವಿಳಂಬವನ್ನ ಪರಿಹರಿಸಿದ್ರಲ್ಲ ಎಂ ಬಿ ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಉಳಿದವರಾಗಿದ್ರೆ ಇಷ್ಟು ಮುತುವರ್ಜಿ ವಹಿಸಿ ಮಾಡಕ್ ಆಗ್ತಿರ್ಲಿಲ್ಲ. ಕಾವೇರಿ ನೀರಿನ ಸಮಸ್ಯೆ, ಆಲಮಟ್ಟಿ ಕೃಷ್ಣಾ ನೀರಿನ ಸಮಸ್ಯೆ, ಕಾನೂನು ತೊಡಕುಗಳನ್ನು ಅವರು ಪರಿಹರಿಸಿ ಅವ್ರ ಯೋಜನೆಗಳು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಅದೇ ತರ ಇದನ್ನೂ ಮಾಡಿದಾರೆ ಅವರು. ತುರ್ತಾಗಿ ಮಾಡ್ಬೇಕಲ್ಲ. ಸಿಂಪಲ್ ವಿಷಯ ಹೇಳ್ತೇನೆ, ಹೇಳಿ ಸರ್. ಇಲ್ಲಿ ದೌಲತ್ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದಾಗ, ಅದು ಭಾರಿ ಅವ್ರು 100ಕ್ಕೆ 100 ಸತ್ಯ ಸ್ಯಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ. ಇಂಥ ಸಿಚುವೇಶನ್ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು, ನಿಮ್ಗೆ ಧನ್ಯವಾದ ಹೇಳಿದ್ರೆ ಬರೋಬರ್ ಅದ್ರಿ. ಆ ಸಣ್ಣ ಕೆಲಸ ಯಾರು ಮಾಡವ್ರು? ಇದು 2 ಸಲ ಬಂದು ಹೋಗಿದಾರೆ, ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ನಿಮಿಷ 100ಕ್ಕೆ 100 ಸತ್ಯ, ನಿಮ್ದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಸೆಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾರ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗೆ. ನಾ ಫೋನ್ ಮಾಡಿ 2 ದಿವಸ ಆಯ್ತು ಶಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನು ದಾಖಲೆ ಕೊಡ್ತೀನಿ. ನಾನೇ ಸಲೀಂ ಅಹಮದ್ಗೆ ಬಿಡ್ರಿ, ಈಗ ಆಯ್ತು. ನಾ ಹೇಳಿನಿ ಇಲ್ಲ, ಅದ್ರ ಸಲುವಾಗಿ ಇಂಥ ಸಣ್ಣ ಕೋಟಿಗೆ ಸ್ವಲ್ಪ ಲಂಚ್ ಕೊಡ್ರಿ ಅಂತ ಕೊಟ್ಟಾರಿ. ಶಾಂಕ್ಷನ್ ಆಗ್ಯಾವ 6 ಕೋಣೆ. ಭೂಮಿ ಪೂಜೆ ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡಿಸ್ಯಾರ. ಯಾರು ಮಾಡ್ಯಾರ್ರಿ, ನಾ ಏನಂತ ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡಿಸ್ಯಾರ. ಈಗ ದೇಶದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಬಂದ್ರ ಮೇಲೆ
ರಾಜ್ಯ ಸರ್ಕಾರ ಮಾಡಿದ್ರಿ ಅದು ರಾಜ್ಯ ಸರ್ಕಾರ ಕೇಂದ್ರ ಅನುಮತಿ ಕೊಡೋದಿಲ್ಲ. ರಾಜ್ಯ ಸರ್ಕಾರದ ಫಂಡ್ ಕೋರ್ಟ್ನಾಗ ಹೋಗಿ ನೀವು ವಾದ ಮಾಡಿದ್ರಿ ಕೋರ್ಟ್ನಾಗ ಹೋಗಿ ಸಿಎಂ ವಾದ ಮಾಡಿದ್ರ DCM ವಾದ ಮಾಡಿದ್ರ ಎಂ ಬಿ ಪಾಟೀಲ್ ಸಾಹೇಬರು ವಾದ ಮಾಡಿದ್ರ? ಲಾಯರ್ಗಳಿಗೆ ಅಲ್ಲ ನೀವು ವಾದ ಅವ್ರು ಮಾಡಲ್ರಿ ಯಾರು ಮಾಡ್ತಾರೆ ವಾದ? ಹಂಗೆ ಇರ್ತದ ಸರ್ ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ನೋಡ್ರಿ ಭೂಮಿ ಒಟ್ಟು ಮೋದಿ ಕೊಡುಗೆ ಇದು. ಇಲ್ಲ. ಜಿಲ್ಲೆಗೆ ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ. ಅಲ್ಲಲ್ರಿ ಭೂಮಿ ಪೂಜೆ ಮಾಡ್ರ ಉದ್ಘಾಟನೆ ಕೇಂದ್ರ ಸರ್ಕಾರ ಇರಬಹುದು, ಅದಕ್ಕೆ ಇಲ್ಲತ್ತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ. ಅಲ್ಲ ಈ ವಿಮಾನ ಕೇಂದ್ರ ಸರ್ಕಾರನೇ ಆರಿಸ್ಬೇಕಲ್ಲ ಈ ವಿಮಾನ, ಕೇಂದ್ರ ಸರ್ಕಾರನೇ ಆರಿಸ್ಬೇಕು ವಿಮಾನ ಕೂಡ ಹಾರಿಸ್ತಾರೆ. ರಾಜ್ಯ ಸರ್ಕಾರದವರು ಯತ್ನಾಳ್ ಅವರು ವಿಮಾನಯಾನ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲಾ ಕಡೆ ಹೆಂಗ್ ಹಾರಿಸ್ತಾರೆ ಹಂಗ ಹಾರಿಸ್ತಾರೆ. ಇಲ್ಲಿ ನಮ್ಮದೊಂದು ವಿಶೇಷ ಇರುವುದಿಲ್ಲ, ಮೋದಿ ನಮ್ದೇನು ವಿಶೇಷ ಇರುವುದಿಲ್ಲ. ಮೋದಿ ಸಂಪುಟದ ಸಚಿವರು ಇವರು ಕೂಡ ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರೆ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವ್ ಹಂಗ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಚರ್ಚೆ ಮಾಡ್ತೀವಿ. ನಿಮ್ ಕ್ಷೇತ್ರದವ್ರು ಜಿಗಜಿಣಿಗೆ ಅವ್ರು ಎಷ್ಟು ಕರ್ಸಿರಿ, ಎಷ್ಟು ಬ್ಯಾನರ್ದಾಗ ಫೋಟೋ ಹಾಕಿರಿ? ಬಹಳಷ್ಟು ಹಾಕಿ ಒಂದೇ ಒಂದು ನಿಮ್ ಬ್ಯಾನರ್ದಾಗ ಮೋದಿ ಫೋಟೋ ಇರಲ್ಲ, ಯತ್ನಾಳ್ ಜಿಗಜಿಣಿಗೆ ಅವ್ರ photo ಯತ್ನಾಳ್ ಇರಲ್ಲ. ಅವರು ರಾಜ್ಯದಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಅದು ಆ ಹಳೆ ವಿಮಾನಗಳ ಇದ್ದನ್ನ ಮತ್ತೆ ಚಲೋ ವಿಮಾನಗಳು ಬರುವಂತ ವ್ಯವಸ್ಥೆಗಾಗಿ ಕೂಗು ಧ್ವನಿ ಎತ್ತಿ ಅವರು ಉತ್ತರ ಹೇಳದಲ್ಲ ಅದು. ಮತ್ತೆ ಅವರು ಅವ್ರಿಗೂ ಅದ್ರ ಬಗ್ಗೆ ಹೇಳದಲ್ಲ, ಅದನ್ನು ಹೇಳಿದ್ ಮುಗಿತದೆಲ್ಲ ಮುಗಿತ್, ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ. ಮತ್ತೆ ಹೇಳ್ರಿ ಅದು. ಗಣ್ಯರ್ ಸರ್, ಈಗ ಡ್ರಾಟ್ ಬಿದ್ದದ ನಿಮ್ ಶಾಸಕ ಏನ್ ಕರೆಸ್ಕಿಂದ ಬರ ಘೋಷಣೆ ಪರಿಹಾರ ಕೊಡಿಸೋದು ಅಥವಾ ಏನ್ ಬರೀ ಅಧಿಕಾರಕ್ಕೆ ಓಡಾಡೋದು? ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಸಚಿವರು ಶಾಸಕರು ಇದ್ರು, ಒಬ್ರು ಹೋಗ್ತಾ ಇಲ್ಲ ಪ್ಲೇಸಿಗೆ. ಯಾವ ಪ್ಲೇಸ್? ಬರದ ರೈತರ ಹೊಲಕ್ಕೆ ರೈತರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಸಚಿವರು ರೈತರಿಗೆ ಕಣ್ಣೀರ್ ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರು ಬಿಡಿಸ್ತಾ ಇದ್ದಾರೆ. ಅಲ್ಲಲ್ಲ ಅಲ್ಲಿ ಭೂಮಿಗೆ ಹೋಗಿ ನೋಡಿದರೆ, ಆಯ್ತು ಸರ್. ಭೂಮಿಗೆ ಹೋಗಿ ನೋಡಿದರೆ ಆಲ್ಮಟ್ಟದಿಂದ ಅರ್ಜೆಂಟ್ ನೀರು ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳೆ ತರೋದು ಸಚಿವರ ಕೈಯಾಗ ಶಾಸಕರ ಕೈಯಾಗ ಇರುದು. ಅಲ್ಲಲ್ಲ, ಬಟ್ ಇದ್ದ ನೀರನ್ನ ಬಳಸ್ಕೊಳಕ ಬಹಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಅಲ್ಲ ಒಂದು ಹೊಲಕ್ಕೆ ಕೆರೆ ಒಣಗ್ಯಾವ್ರಿ. ರೈತರ ಕಷ್ಟ ಕೆರೆ ಒಣಗ್ಯಾವ. ಸರ್ ಇವತ್ತು ಹೋಗಿ ನೋಡಿ, ನೋಡಲ್ ಸೈಡ್ ಈ ಕಡೆ ಎಲ್ಲ ಹೋಗಿರೇನ್ರಿ? ನೀವು ಕನಕದಾಸ ಬಡಾವಣೆ, ಪುಲಿಕೇಶಿ ನಗರ ಇಲ್ಲೇ ಓಡಾಡಿದ್ರೆ ಕೆರೆ ಸಿಗ್ತಾವೇನು? ಮೊನ್ನೆ ನೀವು ಕೆರೆಗಳು ಹೋಗಿ ನೋಡಿದ್ರಿ ತುಂಬೆ ದೇವ್ರಬೆಳಗಿ ಕ್ಷೇತ್ರ ಹೋಗಿ ನೋಡ್ರಿ ಸರ್. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ ಡ್ಯಾಮ್ ತುಂಬ. ಈಗ ಮಹಾರಾಷ್ಟ್ರ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನಾಗ ನೀರು ಇರಲಿಲ್ಲ, ಅದು ಕೆರೆ ಅಂತ ತುಂಬಿಸ್ಬೇಕು. ಭೀಮಾ ನದಿ ನೋಡ್ರಿ, ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ಎಲ್ಲ ಕಾಲುವೆಗಳು ತುಬಚಿ ಬಬಲೇಶ್ವರ ನೋಡ್ರಿ. ಎಲ್ಲಾ ಕಾಲುವೆಗಳು ಗೂಡು ತುಂಬಿಕೊಂಡು ಏನೋ ಗಿಡಗಂಟಿ ತುಂಬೋಗಿದಾವೆ. ಸ್ವಚ್ಛನೆ ಆಗಿಲ್ಲ, ನೀರೇ ಹೋಗ್ತಾ ಇಲ್ಲ. ಇಂಡಿ ಕಾಲುವೆಗೆ ಲಾಸ್ಟಿಗೆ ನಿಮ್ಮ ಹೊಲಕ್ಕೆಲ್ಲ ಹೋಗ್ತಾನೆ ಇಲ್ಲ ನೀರು. ನಾನು ನೀವು ನಾಳೆ ಕರ್ಕೊಂಡು ಹೋಗ್ತೇನೆ, ಎಲ್ಲರಿಗೂ ಒಂದು ವಾಹನ ಮಾಡಿ ನಾಡ್ರಿ ನಿಮ್ಗೆಲ್ಲ ಕೆರೆ ತುಂಬಿದ್ದು ಕೆನಾಲ್ಗಳದ್ದು ಎಲ್ಲ ತೋರಿಸ್ಕೊಂಡು ಬರ್ತೇನೆ. ಆಯ್ತಿಲ್ಲ? ತುಂಬಾ ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಮೋದಿ ಅವರಿಗೆ ಧನ್ಯವಾದ ಹೇಳಲ್ಲ ಈಗ ಏ ಚಲೋ, ಜಿಲ್ಲೆಗೆ ರಾಜ್ಯ ನಾನು ಆ ಲೆವೆಲ್ ಧನ್ಯವಾದ ಹೇಳಷ್ಟು ದೊಡ್ಡವಿಲ್ಲ, ಹೇಳೋರು ಹೇಳ್ತಾರೆ.